ರಾಯರ ಬಗ್ಗೆ ಜಗನ್ನಾಥದಾಸರು ಅದೇ ಅಂತಾರೆ. ಜಗನ್ನಾಥದಾಸರು ಬಹಳ ದೊಡ್ಡ ವಿದ್ವಾಂಸರು, ಶ್ರೀನಿವಾಸಾಚಾರ್ಯರು ಅಂತ. ಸಣ್ಣ ವಯಸ್ಸಿನಲ್ಲೇ ಬಹಳ ದೊಡ್ಡ ರೋಗ, ಹೊಟ್ಟೆ ನೋವು ಬಂದು ಇನ್ನೇನು ಗತಿ ಇಲ್ಲ, ನಾನು ಮಾನವಿಯಿಂದ ಸೀದಾ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿ ಏನಾದರೂ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು, ಮುಂದಿನ ಜನ್ಮ ಆದರೂ ಪೂರ್ಣ ಆಯುಷ್ಯವನ್ನು ಭಗವಂತ ನನಗೆ ಕೊಡಲಿ ಅಂತ ಆ ಪುಣ್ಯಾತ್ಮರು ಮಂತ್ರಾಲಯದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅಂತ ರಾಯರಲ್ಲಿ ಬಂದಾಗ ರಾಯರು ಸೂಚನೆ ಮಾಡಿದ್ರಂತೆ, ನೀವು ತುಂಬ ದೊಡ್ಡ ಅಪರಾಧ ಮಾಡಿಬಿಟ್ರಿ, ನಿಮಗೆ ಅದು ಅಪರಾಧವೇ ಅನಿಸಿಲ್ಲ. ಅವರು ನಾನು ತಿಳಿದಂತೆ ಏನು ಮಾಡಿಲ್ಲಲ್ಲ, ದೊಡ್ಡವರ ದ್ರೋಹ ಅಲ್ಲ, ಹಾಗೇನು ಮಾಡಿಲ್ಲ, ನಮ್ಮ ಮನೆಗೆ ಯಾವ ಯತಿಗಳು ಬಂದಿಲ್ಲ, ಯತಿಗಳು ಮಾತ್ರ ದೊಡ್ಡವರಲ್ಲಪ್ಪ, ಭಗವದ್ಭಕ್ತರೆಲ್ಲರೂ ದೊಡ್ಡವರೇ, ದೇವರಿಗೆ ತುಂಬ ಬೇಕಾದ ವಿಜಯದಾಸರನ್ನು ನೀವು ತಿರಸ್ಕಾರ ಮಾಡಿದ್ರಿ. ಅಲ್ಲ, ನಾನು ಅವ್ರಿಗೆ ಅಪಮಾನ ಮಾಡಿಲ್ಲ, ಅವರು ಕರೆದಾಗ ಊಟಕ್ಕೆ ನೀವು ಹೋಗಲಿಲ್ಲಲ್ಲ, ಅವತ್ತು ಅವರು ಪಾಪ ತುಂಬ ಪೇಚಾಡಿಕೊಂಡ್ರು. ಯಾಕೆಂದರೆ ನೀವು ಕಾರಣ ಕೊಟ್ಟಿದ್ದು ನನಗೆ ಬಹಳ ಬೇಗ ಊಟ ಆಗಬೇಕು, ಹೊತ್ತು ಊಟ ಆದರೆ ಆಗೋದಿಲ್ಲ, ಅದಕ್ಕೆ ಬರಲ್ಲ ಅಂತ. ಅವರು ಬೇಗ ಮಾಡಿಸಾಕ್ತೀವಿ ಅಂತ ಪಾಪ ಕಾಯ್ತಾ ಕೂತಿದ್ರು. ಅದು ವಿಜಯ ದಾಸರ ದ್ರೋಹ ಅಲ್ಲ, ವಿಜಯ ವಿಠಲನ ದ್ರೋಹ ಅದು, ನೀವು ಅಲ್ಲೇ ಹೋಗಿ ಅಂತ ಸೂಚನೆ ಮಾಡಿದ್ರಂತೆ. ಆಮೇಲೆ ಮುಂದೆ ಅವರು ಬಂದರು, ಅವರು ಗೋಪಾಲದಾಸರ ಹತ್ರ ಕಳಿಸಿದ್ರು, ರೋಗವನ್ನೆಲ್ಲ ಕಡಿಮೆ ಮಾಡಿದರು, ಆಮೇಲೆ ಉದ್ಗಾರ ತೆಗಿತಾರೆ. ಇದಕ್ಕೆ ಮೂಲ ನನಗೆ ಇಷ್ಟೆಲ್ಲ ಗೈಡ್ಲೈನನ್ನು ಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪ್ರಾಯಃ ಎಲ್ಲರಿಗೂ ಬರುವಂತಹ ಒಂದು ಪದ್ಯ ಪೂಜ್ಯಾಯ ರಾಘವೇಂದ್ರಾಯ. ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ನಾನು ಅನೇಕ ಬಾರಿ ಹೇಳೋದುಂಟು, ಮಧ್ವಾಚಾರ್ಯರ ಅನುಯಾಯಿಗಳು ಮಠಾತೀತವಾಗಿ ಹೇಳುವಂತಹ ಒಂದು ರಾಷ್ಟ್ರಗೀತೆ ಅಂತಂದರೆ ಅದು ರಾಘವೇಂದ್ರ ಸ್ತೋತ್ರ. ಮಗುವಿಗೆ ಮಾತು ಬಂದ ಕೂಡಲೇ ಕಲಿಸೋದೇ ಪೂಜ್ಯಾಯ ರಾಘವೇಂದ್ರಾಯ, ಅದನ್ನು ನಾವು ತಿಳಿಸಿಕೊಡ್ತೇವೆ. ಹಾಗಾಗಿ ರಾಯರು ಅಂದರೆ ಅದೇನೋ ಪ್ರತಿಯೊಬ್ಬರು ನಮ್ಮ ಮನೆಯ ನಮ್ಮ ಅಜ್ಜನೋ ಮುತ್ತಜ್ಜನೋ ಅನ್ನುವಂತೆ ವ್ಯವಹಾರ ಮಾಡ್ತಾರೆ. ಓ ನಮ್ಮ ರಾಯರು, ನಮ್ಮ ರಾಯರು ಅಂದರೆ ಅಷ್ಟು ನಮಗೆ ಸಮೀಪ ದಲ್ಲಿ ಇರುವಂತೆ ಅವರು ಅನುಗ್ರಹವನ್ನು ಮಾಡಿದ್ದಾರೆ. ಏನೇ ಸಮಸ್ಯೆ ಬಂದರೂ ಮೊದಲು ನಾವು ಹೋಗೋದು ರಾಯರ ಸೇವೆಯನ್ನು ಮಾಡುವ, ರಾಯರ ದರ್ಶನವನ್ನು ಮಾಡುವ. ಅದು ಅನಾರೋಗ್ಯದ್ದಿರಬಹುದು, ಹಣದ್ದಿರಬಹುದು, ಮದುವೆದಿರಬಹುದು, ಅಥವಾ ಮನೆಯಲ್ಲಿ ಇನ್ನೇನೋ ಗಲಾಟೆಗಳದಿರಬಹುದು. ಇದರ ಜೊತೆಯಲ್ಲಿ ನಿತ್ಯದಲ್ಲಿ ಇವತ್ತು ನಮ್ಮ ನಿಮ್ಮ ಮನೆಗಳಲ್ಲಿ ಒಂದು ಯಾವುದಾದ್ರೂ ಹವ್ಯ ಕವ್ಯ ನಡೀಬೇಕು, 10 ಜನಕ್ಕೆ ಭೋಜನಾದಿಗಳಾಗಬೇಕು ಅಂದರೆ ಇದು ಪ್ರತ್ಯಕ್ಷದಿಂದ ಸಿದ್ಧವಾದದ್ದು. ಅಲ್ಲೊಂದು ಆ ಊರಿನಲ್ಲಿ ಒಂದು ರಾಯರ ಮಠ ಇದೆ, ಒಂದು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಇದೆ ಅಂತಂದರೆ ಅದೊಂದು ಕೇಂದ್ರವಾಗಿದೆ, ನಾವೆಲ್ಲರೂ ಸೇರುವ ಒಂದು ಕೇಂದ್ರ ಆಗಿದೆ. ಇದು ಪ್ರತ್ಯಕ್ಷವಾಗಿ. ಇಷ್ಟೇನ ರಾಯರು, ಅವರ ಕರುಣೆಯ ಬಗ್ಗೆ ನಾವು ಹೇಳೋದಾದರೆ ತುಂಬ ಕರುಣೆ. ಅವರು ಅದ್ಭುತವಾದ ಗ್ರಂಥಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಕಡೆ ಆದರೆ ಕರದಲ್ಲಿಗೆ ಬರುವ, ಅದನ್ನೇ ಅಪರ್ಣಾಚಾರ್ಯರ ಅಂಥದ್ದು, ಭಜತಾಂ ಕಾಮಧೇನವೇ. ಯಾರು ನಮಿಸ್ತಾರೆ ಅವರಿಗೆ ಕಲ್ಪವೃಕ್ಷ. ಕಲ್ಪವೃಕ್ಷ ಒಂದು ಕಡೆ ನಿಂತಿರುತ್ತೆ. ನಾನು ಹೋಗಿ ಆ ಕಲ್ಪವೃಕ್ಷಕ್ಕೆ ಸೇವೆಯನ್ನು ಮಾಡಿದರೆ ನನ್ನ ಯೋಗ್ಯತಾನುಸಾರ ಆ ಸೇವೆ ಮಾಡಿದ ರೀತಿಯನ್ನು ನೀತಿಯನ್ನು ನೋಡಿ ಫಲವನ್ನು ಅದು ಕೊಡುತ್ತೆ. ಆದರೆ ನಾನಿದ್ದಲ್ಲೇ ಕಲ್ಪವೃಕ್ಷ ಬಾ ಅಂದರೆ ಬರೋದಿಲ್ಲ, ಅದು ಇದ್ದಲ್ಲೇ ನಾನು ಹೋಗಬೇಕು. ಇವತ್ತು ನಮಗೇನಾಗಿದೆ, ಅದಿದ್ದಲ್ಲಿ ನಾವು ಹೋಗಲಿಕ್ಕೂ ತಯಾರಿಲ್ಲ, ಎಲ್ಲ ನಮ್ಮ ಮನೆಗೆ ಬರಬೇಕು.
ಪ್ರತಿಯೊಂದು ನಮ್ಮ ಮನೆ ಹತ್ರ ಇದ್ದರೆ ಒಳ್ಳೆಯದು ಅನ್ನುವ ಭಾವನೆ ಇದೆ. ನಮ್ಮ ರಾಯರು ಹಾಗೆ ನೀನು ಕರದಲ್ಲಿ ಬರ್ತಾರಂತೆ, ಅದಕ್ಕೆ ಕಾಮಧೇನು ಅಂತ. ಕಲ್ಪವೃಕ್ಷ ಇದ್ದಲ್ಲಿ ನಾವು ಹೋಗಬೇಕು, ಕಾಮಧೇನು ಅಲ್ಲ. ಅದನ್ನು ನಾವು ನಮ್ಮ ಮನೆಯವರೆಗೂ ಕರ್ಕೊಂಬರ್ಬೋದು. ಆದರೆ ರಾಯರನ್ನು ನಾವು ಕರ್ಕೊಂಬರಬೇಕಾದ್ರೆ ಅವರಲ್ಲಿ ಪ್ರೀತಿಯನ್ನು ಭಕ್ತಿಯನ್ನು ಮಾಡಿದರೆ ಅವರೇ ಒಲಿದು ಬಂದು ಅನುಗ್ರಹವನ್ನು ಮಾಡುವಂತಹ ಪರಮ ಕರುಣಾಳುಗಳು ರಾಘವೇಂದ್ರ ಸ್ವಾಮಿಗಳು. ತುಂಬ ಕರುಣೆ. ರಾಯರ ಬಗ್ಗೆ ಅನುಭವಿಸಿ ಆನಂದಿಸಿ ಅನೇಕ ಜನ ರಾಯರ ಆ ಮಹಿಮೆಯನ್ನು ಅವರ ಕರುಣೆಯನ್ನು ಉಲ್ಲೇಖ ಮಾಡುವ ಬೇಕಾದಷ್ಟು ಅವರ ಕೃತಿಗಳು ಇದ್ದಾವೆ. ನಮ್ಮ ಜಗನ್ನಾಥದಾಸರು ಸಾಕ್ಷಿ, ಅನೇಕ ಜನ ಇದ್ದಾರೆ. ಅಂದರೆ ಹಿಂದಿನ ಮಹಾನುಭಾವರುಗಳು ಸಾಕ್ಷಿ. ಇವತ್ತು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಅವರವರ ವೈಯಕ್ತಿಕ ಅನುಭವ ಹೇಳಿ ಅಂದರೆ ಒಂದು 10,000 ಪೇಜಿನ ಬುಕ್ ಆದರೂ ಮಿನಿಮಮ್ ಆಗತ್ತೆ. ನಮಗೆ ಗೊತ್ತಿದ್ದ ಕೆಲವೇ ಜನನ್ನ ಕೇಳಿದ್ರೆ ಅವ್ರಿಗೆ ಏನೇನಾಗಿದೆ ಏನೇನು ಅವರ ಅನುಭವಗಳನ್ನು ಹೇಳೋದಾದರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ ಅಂತ ಏನವರು ಕರುಣಾಮೂರ್ತಿಗಳು. ತಮ್ಮ ಹತ್ತಿರ ಬಂದವರಿಗೆ ಇಲ್ಲ ಅನ್ನೋ ಮಾತಿಲ್ಲ, ರಾಯರಲ್ಲಿ ಇಲ್ಲ ಅನ್ನೋ ಮಾತಿಲ್ಲ. ಪ್ರಾಯ ಅನಂತಾದ್ರೀಶರ ಒಂದು ಕೃತಿ ಇದೆ. ಅನಂತಾದ್ರೀಶರು ರಾಯರಲ್ಲಿ ಬೇಡ್ತಾರೆ. ಮೊದಲು ಅವ್ರು ಬೇಡೋದೇನು ಗೊತ್ತಾ, ನನಗೆ ಬೇಡುವಂತಹ ಅರ್ಹತೆಯೇ ಇಲ್ಲ. ಜಗನ್ನಾಥದಾಸರಿಗೆ ರೋಗ ಪರಿಹಾರ ಮಾಡಿದರು. ಈ ಅನಂತಾದ್ರೀಶರು ಮಾಡಿರುವ ಒಂದು ಕೃತಿಯನ್ನು ನೋಡ್ತಾ ಇದ್ದರೆ ಪ್ರಾಯ ನಮಗೆ ಅದನ್ನು ದಿನ ಹೇಳಿಕೊಳ್ಳಿ ಅನ್ನೋ ಥರ ಇದೆ. ಏನು, ನನಗೆ ನೇಮ ಇಲ್ಲ, ನಿಷ್ಠೆ ಇಲ್ಲ, ವ್ರತ ಮಾಡೋದಿಲ್ಲ, ಯಾವ ನೇಮವೂ ಇಲ್ಲ, ಆದರೆ ನನಗೆ ಒಳ್ಳೆಯದಾಗಬೇಕು. ಹೇಗೆ ಸಾಧ್ಯ? ನಾನು ಓದೋದೇ ಇಲ್ಲ, ಆದರೆ ರ್ಯಾಂಕ್ ಬರಬೇಕು ಅಂದರೆ ಹೀಗಿದೆ ನಮ್ಮ ಬಯಕೆಗಳು. ಆದರೆ ರಾಯರ ಕರುಣೆ ತುಂಬ ಜಾಸ್ತಿ. ಅಲ್ಪ ಸ್ವಲ್ಪ ಓದು, ಆದರೆ ನೀನು ಓದಿದ್ದಕ್ಕೆ ನಾನು ಮಾರ್ಕ್ಸನ್ನು ಹಾಕಿಸ್ತೇನೆ. ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅವರಿಗೆ ಪ್ರೇರಣೆ ಮಾಡಿ ಇವನನ್ನು ಮುಂದೆ ಹಾಕಪ್ಪ, ಪಾಸ್ ಮಾಡಿಸು, ಯಾಕೆಂದರೆ ನನ್ನನ್ನು ನಂಬಿದ್ದಾನೆ, ಆ ನಂಬಿದವರಿಗೆ ನಾನು ಎಂದು ದ್ರೋಹ ಮಾಡಬಾರ್ದು ಅನ್ನುವಂತೆ ರಾಯರ ಕರುಣೆಯನ್ನು ಪ್ರತಿಪಾದನೆ ಮಾಡುವ ಒಂದು ತುಂಬ ಸುಂದರವಾದ ಕೃತಿ ಇದೆ. ಅವರಂತಾರೆ, ಭೂಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ, ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು, ಕಾಯುವ ತಾಪಕ್ಕೆ ಚಂದ್ರ, ಶ್ರೀ ಗುರು ರಾಯ ರಾಘವೇಂದ್ರ. ಹೇ ಅತಿಶ್ರೇಷ್ಠರಾದಂತಹ ವರದೇಂದ್ರ, ಇದೊಂದು ವಿಶೇಷಣ. ರಾಯರ ಮೇಲೆ ಜವಾಬ್ದಾರಿ ಹಾಕೋದು, ವರ ಕೊಡುವುದರಲ್ಲೇ ನೀವು ಶ್ರೇಷ್ಠರು. ಭೋ ಯತಿವರದೇಂದ್ರ, ಅದು ಇನ್ನೂ ಯತಿವರರು ಅಂತಾನೂ ಆಯಿತು. ಅದನ್ನು ಬಿಡಿಸಿ ಹೇ ಯತಿಗಳೇ ವರದೇಂದ್ರ, ವರವನ್ನು ಕೊಡುವುದರಲ್ಲಿ ನೀವು ಇಂದ್ರರು, ಯತಿವರದೇಂದ್ರ, ಯತಿ ಶ್ರೇಷ್ಠರೇ, ನನ್ನನ್ನು ನೀವು ಕಾಯಬೇಕು. ಏನೇನು ಮಾಡಿದೆ, ಏನು ಸಮಸ್ಯೆ, ಏನು ನಮ್ಮ ಸಂಸಾರದ ತಾಪ ಅದು ನನಗೆ ತುಂಬ ಸುಡ್ತಾ ಇದೆ, ಬೇಗ ಕಮ್ಮಿ ಮಾಡಿ ನೀವು ಆಹ್ಲಾದವನ್ನು ಕೊಡುವ ಚಂದ್ರರಾಗಿರಿ. ಏನಾದರೂ ಮಾಡಿದೆಯಾ ಒಂದಿಷ್ಟು ಸಾಧನೆ? ಯಾವ ನೇಮವೂ ಇಲ್ಲ, ಯಾವ ವ್ರತ ನಿಯಮಗಳನ್ನು ಮಾಡೋದಿಲ್ಲ. ನೇಮವು ಎನಗೆಲ್ಲಿ ಇರುವುದು ಕಾಮಾಧಮನಲ್ಲಿ, ಶ್ರೀ ಮಹಾಮಹಿಮನೆ ಪಾಮರನ ನಿನ್ನ ನಾಮ ಒಂದೇ ಬಲ್ಲೆ, ಶ್ರೀ ಗುರು ರಾಯ ರಾಘವೇಂದ್ರ. ಯಾವ ನೇಮವೂ ಇಲ್ಲ. ದುರಂತ ಅಂದರೆ ಇದಕ್ಕೆ ವಿರುದ್ಧವಾಗಿ ಕಾಮಾಧಮನಲ್ಲಿ ತುಂಬ ಹೊಲಸು ಕಾಮನೆಗಳನ್ನು ಮಾಡುವುದರಲ್ಲೇ ನಾನು ತನ್ಮಯನಾಗಿ ಬಿಟ್ಟಿದ್ದೇನೆ. ಯಾವುದು ಶಾಸ್ತ್ರ ಪೂರ್ಣ ನಿಷೇಧ ಮಾಡಿದೆ, ನಿಷಿದ್ಧವಾದ ಬಯಕೆಗಳು ನನಗೆ ತುಂಬ ಇದೆ, ಅದನ್ನು ಈಡೇರಿಸೋದೇ ಜೀವನ ಅಂತ ತಿಳಿದು ನಾನು ಹಾಳಾಗಿ ಬಿಟ್ಟಿದ್ದೇನೆ. ಶ್ರೀ ಮಹಾಮಹಿಮನೆ ಪಾಮರ ನಾನಿನ್ನ ನಾಮ ಒಂದೇ ಬಲ್ಲೆ. ಹಾಗಾದರೆ ನಿನಗೇನು ಗೊತ್ತಿದೆ ಅಂತ ನಾನು ನಿನ್ನನ್ನು ಉದ್ಧಾರ ಮಾಡಬೇಕು? ನೀನೇ ಹೇಳ್ಕೊಳ್ತಾ ಇದೆಯಲ್ಲ ನಾನು ಅಯೋಗ್ಯ. ಈಗ ಪೊಲೀಸವರು ಹಿಡಿದಾಗ ಏನೋ ಲೈಸೆನ್ಸ್ ಮನೇಲಿಟ್ಟಿದ್ದೇನೆ ಮತ್ತೆ ತರ್ತೇನೆ, ದಯಮಾಡಿ ಬಿಡಿ, ಅಥವಾ ಡಾಕ್ಯುಮೆಂಟ್ಸ್ ಮನೇಲಿಟ್ಟಿದ್ದೇನೆ ಅಂದರೆ ಸರಿ,
ನನಗೆ ಲೈಸೆನ್ಸ್ ಇಲ್ಲ, ನಾನು ಲೈಸೆನ್ಸು ಮಾಡಿಸೇ ಇಲ್ಲ, ಗಾಡಿ ಡಾಕ್ಯುಮೆಂಟು ಯಾವುದೂ ಇಲ್ಲ ಅಂತ ನಾನೇ ಒಪ್ಪಿಕೊಂಡ್ರೆ, ಆದರೂ ನನ್ನನ್ನು ಬಿಡಿ, ಫೈನ್ ಹಾಕಿ ನನ್ನನ್ನು ಪ್ರಾಣ ತೆಗಿಬೇಡಿ ಅಂದರೆ, ಅಪ್ಪ ನೀನೇ ಎಲ್ಲ ಒಪ್ಕೊಂಡ್ಬಿಟ್ಟು ತುಂಬ ಒಳ್ಳೆಯವನು, ಆದ್ದರಿಂದ ನಿನ್ನನ್ನು ನಾವು ಬಿಡ್ತೇವೆ, ಗಾಡಿಯನ್ನು ಇಲ್ಲೇ ಇಟ್ಟು ಹೋಗು ಅಂತಾರೆ. ಫೈನ್ ಕಟ್ಟು ಗಾಡಿ ತೊಗೊಂಡು ಹೋಗು. ಹಾಗೆ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೇನೆ, ಆದರೂ ನನ್ನನ್ನು ಕಾಯಬೇಕು ಅಂತ ಕೇಳ್ತಿಯಲ್ಲ, ಆನ್ ವಾಟ್ ಕ್ರೈಟೀರಿಯಾ? ನಿನ್ನನ್ನು ನಾನು ಕಾಯಬೇಕಾದರೆ ಏನನ್ನು ನೋಡಬೇಕು? ಅದಕ್ಕೆ ದಾಸರಂತಾರೆ, ಒಂದೇ ಒಂದು ಗೊತ್ತು ನನಗೆ, ನಿನ್ನ ನಾಮ ಒಂದೇ ಬಲ್ಲೆ ರಾಘವೇಂದ್ರ. ಅಪ್ಪಣ್ಣಾಚಾರ್ಯಂದಿಯಾರೆ, ಓಂ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ ಭಾವಿತಾ ನಿತ್ಯಂ ಇಷ್ಟಾರ್ಥ ಸ್ಯುಃ ನ ಸಂಶಯ. ಯಾರು ರಾಘವೇಂದ್ರಾಯ ನಮಃ ಅಂತಾನೆ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡ್ತಾನೆ, ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅನ್ನುವವನಿಗೆ ಜಪಿತಾದ್ ಭಾವಿತಾ ನಿತ್ಯಂ ಇಷ್ಟಾರ್ಥ ಸ್ಯುಃ, ಅವನು ಬಯಸಿದ್ದೆಲ್ಲವನ್ನ ಕೊಡ್ತಾರಂತೆ, ಯಾವ ಸಂಶಯ ಇಲ್ಲ. ನಾನು ಅದನ್ನು ನಂಬಿ ಯಾವುದನ್ನು ಮಾಡಿಲ್ಲ. ನಿನ್ನ ನಾಮ ಒಂದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು, ರಾಘವೇಂದ್ರಾಯ ನಮಃ ಅಂತ. ಅದನ್ನು ನೋಡಿ ನನ್ನನ್ನು ಉದ್ಧಾರ ಮಾಡು. ನಮಗೂ ಭರವಸೆ ಬರುತ್ತೆ. ಸದ್ಯ ನಾನೇನೂ ಕಲ್ತಿಲ್ಲ, ಏನೂ ಮಾಡಿಲ್ಲ, ಕಲಿಯೋದು ಬೇಡ ಅಂತಲ್ಲ, ರಾಯರನ್ನು ಕೇಳುವ, ಸ್ವಾಮಿ ಇನ್ನಾದರೂ ಸ್ವಲ್ಪ ಸನ್ಮಾರ್ಗಕ್ಕೆ ಬರುವಂತೆ ಮಾಡು. ದಾಸರಂತಾರಲ್ಲ, ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಇಷ್ಟು ದಿನ ಆದದ್ದಾಯಿತು, ಸಂಸಾರದಲ್ಲಿ ಬಿದ್ದಿದ್ದೆ, ಇನ್ನಾದರೂ ಸ್ವಲ್ಪ ಪರಲೋಕದ ಸಾಧನೆಯನ್ನು ಮಾಡಿಕೊಳ್ಳುವ, ಇನ್ನಾದರೂ ಒಳ್ಳೆಯವನಾಗಿ ಇರುವ ಅಂತ. ಕಂಡ ಕಡೆಗೆ ತಿರುಗಿ ಬೆಂಡಾದೆನೋ ಕೊನೆಗೆ, ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡೆ ಕಟ್ಟ ಕಡೆಗೆ. ಶ್ರೀ ಗುರು ರಾಯ ರಾಘವೇಂದ್ರ. ಅಲ್ಲ, ನನ್ನ ನಾಮೋಚ್ಚಾರಣೆ ನಿನಗೆ ಮೊದಲೇ ಗೊತ್ತಿದ್ದರೆ ಇಷ್ಟೆಲ್ಲ ಒದ್ದಾಟ ಇರ್ತಿರ್ಲಿಲ್ಲ, ಯಾಕೆ ಮಾಡಲಿಲ್ಲ? ವಿಶ್ವಾಸ ಇಲ್ಲ. ಕಂಡ ಕಡೆಗೆ ನಾನು ಕಂಡೆ ಕಡೆಗೆ ಹೋದೆ. ಎಲ್ಲಿ ನನಗೆ ಸಮಸ್ಯೆಗೆ ಪರಿಹಾರವೋ ಅಲ್ಲಿ ಬಿಟ್ಟು ಊರೆಲ್ಲ ಸುತ್ತದೆ. ಇದು ನಮ್ಮ ದುರಂತವು. ಹೀಗೆ ಅನ್ಕೋತೀವಲ್ಲ, ಅಯ್ಯೋ ನಮ್ಮ ಮನೆ ಹಿಂದೆ ಇದ್ದರು ಸಾರ್, ಅವರನ್ನು ನಾವೇನೋ ಅವ್ರಿಗೆ ಬರಲ್ಲ ಅಂದ್ಕೊಂಡು ಊರೆಲ್ಲ ಸುತ್ತಿ ಈಗ ಅವ್ರ ಹತ್ರನೇ ತೋರಿಸ್ತಾ ಇದ್ದೀವಿ. ಅನಾರೋಗ್ಯವೋ ಇನ್ನೊಂದೋ ಮತ್ತೊಂದೋ ಆದಾಗ ಕಂಡ ಕಡೆಗೆ ನಾನು ತಿರುಗಿ ಬೆಂಡಾದೆ. ಎಲ್ಲಿ ತಿರುಗಿದ್ರೂ ನನಗೆ ನೆಮ್ಮದಿ ಶಾಂತಿ ಇಲ್ಲ. ಕಂಡವರನ್ನು ಕೊಂಡಾಡಿದೆ, ನೀವೇ ಇಂದ್ರ, ನೀವೇ ಚಂದ್ರ, ನೀವೇ ದೇವೇಂದ್ರ, ನನಗೆ ಹಣ ಬೇಕು, ನನಗೆ ಸಮಸ್ಯೆಯನ್ನು ಪರಿಹಾರ ಮಾಡೋರು ಬೇಕು ಅಂತ. ಯಾರಿಂದಲೂ ಆಗಲಿಲ್ಲ. ಕಡೆಗೆ ನಿಮ್ಮ ಹತ್ರ ನಾನು ಬಂದೆ, ನಿಮ್ಮನ್ನು ಕಂಡೆ. ಹಾಗಾಗಿ ನೀವು ತಿರಸ್ಕಾರ ಮಾಡಬೇಡಿ, ಅಲ್ಲಿಗೆ ಅಂತ. ಇನ್ಯಾರೂ ನನಗೆ ಗತಿ ಇಲ್ಲ. ನಿಮ್ಮನ್ನು ಬಿಟ್ಟು ನಾನು ಇನ್ಯಾರ ಹತ್ರನೂ ಹೋಗಲಿಕ್ಕೆ ತಯಾರಿಲ್ಲ. ನೀವು ಕೈ ಬಿಟ್ಟರೆ ಇನ್ನು ನನ್ನ ಹಿಡಿಯೋರು ಯಾರೂ ಇಲ್ಲ. ಮಂತ್ರವನಾನರಿಯೇ ಶ್ರೀಮನ್ಮಂತ್ರಾಲಯ ದೊರೆಯೇ, ಅಂತರಂಗದೋಳ್ ನಿಂತು ಪ್ರೇರಿಸೋ ಅನಂತಾದ್ರೀಶ ದೊರೆಯೇ. ಶ್ರೀ ಗುರು ರಾಯ ರಾಘವೇಂದ್ರ. ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಅಂತರಂಗದಲ್ಲಿ ನನಗೆ ನಿಂತು ಆ ಪ್ರೇರಿಸುವ ಭಗವಂತ ಏನಿದ್ದಾನೆ ಅವನನ್ನೇ ಬೇಡ್ತೇನೆ. ರಾಯರನ್ನು ಆರಾಧನೆ ಮಾಡುವ ಬುದ್ಧಿ ಕೊಡು, ರಾಯರ ಸ್ತೋತ್ರವನ್ನು ಹೇಳುವ ಬುದ್ಧಿ ಕೊಡು ಅಂಥೇಳಿ ಆ ದೇವರು ಪ್ರೇರಣೆ ಮಾಡಿ, ಅದೇ ದೇವರು ನಿಮ್ಮಲ್ಲಿ ನಿಂತು ನನಗೂ ಅನುಗ್ರಹವನ್ನು ಮಾಡುವಂತಹ ಪ್ರೇರಣೆಯನ್ನು ಮಾಡಲಿ ಅಂತ ಬೇಡ್ತೇನೆ ಅಂತ ಅನಂತಾದ್ರೀಶರು ಬಹಳ ಸುಂದರವಾಗಿ, ಒಂದು ರೀತಿ ನಮ್ಮ ಹಣೆ ಬರಹವೇ ಇದ್ದಾಗಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ, ಅದರಿಂದ ಹೊರಗೆ ಬರಬೇಕು ಅಂತ ಏನೇನೇನೇನೋ ಮಾಡ್ತೀವಿ. ದುಃಖೌಷಧಂ ತದಪಿ ದುಃಖಂ ಅತದ್ದಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ ಅಂತ ಪ್ರಹ್ಲಾದರಾಜರಾದಾಗ ಇದೇ ಮಾತನ್ನು ಆಡ್ತಾರೆ ನರಸಿಂಹದೇವರ ಮುಂದೆ. ಹೇ ನರಸಿಂಹ, ನಾನು ಏನೇನೋ ಪ್ರಯತ್ನ ಮಾಡಿದೆ, ಯಾವುದೂ ಆಗಲಿಲ್ಲ, ಕಡೆಗೆ ನಾನು ನಿನ್ನ ದಾಸನಾಗಿ ಬಂದೆ ಅಂತ. ನೀನೇ ನನ್ನನ್ನು ಉದ್ಧಾರ ಮಾಡಬೇಕು. ಹೀಗೆ ಅವತ್ತು ಮಾಡಿದ್ದಾರೆ, ಇವತ್ತು ಮಾಡಿದ್ದಾರೆ.
ಲಕ್ಷ 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 ಜನ ಇವತ್ತಂತೂ ಬರೀ ಗುರುವಾರ ಅಲ್ಲ, ಎಲ್ಲ ದಿವಸದ 7 ದಿವಸವೂ ಅಲ್ಲಿ ಜನ. ಯಾಕೆ? ರಾಯರಿಂದ ನನಗೆ ನೆಮ್ಮದಿ ಸಿಗತ್ತೆ, ರಾಯರಿಂದ ನನಗೆ ಶಾಂತಿ ಸಿಗ್ತಾ ಇದೆ. ಇಲ್ಲಾಂದ್ರೆ ಏನೂ ಸಿಗದೇ ಇದ್ದರೆ ಯಾರು ಇರ್ತಾರೆ? ಇಷ್ಟು ಜನ ಯಾಕೆ ಹೋಗ್ತಾರೆ? ಹಾಗಾಗಿ ಎಲ್ಲ ತರಹದವ್ರಿಗೂ ಕರುಣೆಯನ್ನು ಮಾಡ್ತಾರೆ. ಬೇಕಾದಷ್ಟು ನೀವು ನೋಡಿರಬಹುದು. ರಾಘವೇಂದ್ರ ಟ್ರೇಡರ್ಸು, ರಾಘವೇಂದ್ರ ಕ್ಲಿನಿಕ್ಕು, ಏನಿಲ್ಲ ಇನ್ನೂ ಏನೇನೇನೇನೋ ಇಟ್ಟಿರ್ತಾರೆ. ರಾಘವೇಂದ್ರ ಖಾನಾವಳಿ, ರಾಘವೇಂದ್ರ ಹೇರ್ ಡ್ರೆಸ್ಸಸ್ಸು. ಯಾಕೆ? ಅವ್ರೇನು ರಾಯರ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳಲ್ಲ, ಅವರೆಲ್ಲರಿಗಿನ್ನ ನಮಗೆ ಹೆಚ್ಚು. ಆ ಸ್ವಾಮಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಅವ್ರು ಮಾಡಿದರೆ ನಮ್ಮ ಇವತ್ತು ತಿಂತಾ ಇರೋ ತುತ್ತು ಅವರು ಮಾಡಿದ ಅನುಗ್ರಹ, ಕರುಣೆ ಅಂತ. ಇನ್ನು ರೋಗವೋ ರುಜಿನವೋ ಎಲ್ಲರೂ ಕೈ ಬಿಟ್ಟಿರ್ತಾರೆ ಕೆಲವೊಂದು ರೋಗಗಳಿಗೆ, ಆದರೆ ಅವರ ಕಾರುಣ್ಯ ತುಂಬ ದೊಡ್ಡದು. ರಾಯರ ಬಗ್ಗೆ ಜಗನ್ನಾಥದಾಸರು ಅದೇ ಅಂತಾರೆ. ಜಗನ್ನಾಥದಾಸರು ಬಹಳ ದೊಡ್ಡ ವಿದ್ವಾಂಸರು, ಶ್ರೀನಿವಾಸಾಚಾರ್ಯರು ಅಂತ. ಸಣ್ಣ ವಯಸ್ಸಿನಲ್ಲೇ ಬಹಳ ದೊಡ್ಡ ರೋಗ, ಹೊಟ್ಟೆ ನೋವು ಬಂದು ಇನ್ನೇನು ಗತಿ ಇಲ್ಲ, ನಾನು ಮಾನವಿಯಿಂದ ಸೀದಾ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿ ಏನಾದರೂ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು, ಮುಂದಿನ ಜನ್ಮ ಆದರೂ ಪೂರ್ಣ ಆಯುಷ್ಯವನ್ನು ಭಗವಂತ ನನಗೆ ಕೊಡಲಿ ಅಂತ ಆ ಪುಣ್ಯಾತ್ಮರು ಮಂತ್ರಾಲಯದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅಂತ ರಾಯರಲ್ಲಿ ಬಂದಾಗ ರಾಯರ ಸೂಚನೆ ಮಾಡಿದ್ರಂತೆ, ನೀವು ತುಂಬ ದೊಡ್ಡ ಅಪರಾಧ ಮಾಡಿಬಿಟ್ರಿ, ನಿಮಗೆ ಅದು ಅಪರಾಧವೇ ಅನಿಸಿಲ್ಲ. ಅವರು ನಾನು ತಿಳಿದಂತೆ ಏನು ಮಾಡಿಲ್ಲಲ್ಲ, ದೊಡ್ಡವರ ದ್ರೋಹ ಅಲ್ಲ, ಹಾಗೇನು ಮಾಡಿಲ್ಲ. ನಮ್ಮ ಮನೆಗೆ ಯಾವ ಯತಿಗಳು ಬಂದಿಲ್ಲ. ಯತಿಗಳು ಮಾತ್ರ ದೊಡ್ಡವರಲ್ಲಪ್ಪ, ಭಗವದ್ಭಕ್ತರೆಲ್ಲರೂ ದೊಡ್ಡವರೇ. ದೇವರಿಗೆ ತುಂಬ ಬೇಕಾದ ವಿಜಯದಾಸರನ್ನು ನೀವು ತಿರಸ್ಕಾರ ಮಾಡಿದ್ರಿ. ಅಲ್ಲ, ನಾನು ಅವ್ರಿಗೆ ಅಪಮಾನ ಮಾಡಿಲ್ಲ. ಅವರು ಕರೆದಾಗ ಊಟಕ್ಕೆ ನೀವು ಹೋಗಲಿಲ್ಲಲ್ಲ, ಅವತ್ತು ಅವರು ಪಾಪ ತುಂಬ ಪೇಚಾಡಿಕೊಂಡ್ರು. ಯಾಕೆಂದರೆ ನೀವು ಕಾರಣ ಕೊಟ್ಟಿದ್ದು ನನಗೆ ಬಹಳ ಬೇಗ ಊಟ ಆಗಬೇಕು, ಹೊತ್ತು ಊಟ ಆದ್ರೆ ಆಗೋದಿಲ್ಲ, ಅದಕ್ಕೆ ಬರಲ್ಲ ಅಂತ. ಅವರು ಬೇಗ ಮಾಡಿಸಾಕ್ತೀವಿ ಅಂತ ಪಾಪ ಕಾಯ್ತಾ ಕೂತಿದ್ರು. ಅದು ವಿಜಯ ದಾಸರ ದ್ರೋಹ ಅಲ್ಲ, ವಿಜಯ ವಿಠ್ಠಲನ ದ್ರೋಹ. ಅದು ನೀವು ಅಲ್ಲೇ ಹೋಗಿ ಅಂತ ಸೂಚನೆ ಮಾಡಿದ್ರಂತೆ. ಆಮೇಲೆ ಮುಂದೆ ಅವರು ಬಂದರು, ಅವರು ಗೋಪಾಲದಾಸರ ಹತ್ರ ಕಳಿಸಿದ್ರು, ರೋಗವನ್ನೆಲ್ಲ ಕಡಿಮೆ ಮಾಡಿದರು. ಆಮೇಲೆ ಉದ್ಗಾರ ತೆಗಿತಾರೆ. ಇದಕ್ಕೆ ಮೂಲ ನನಗೆ ಇಷ್ಟೆಲ್ಲ ಗೈಡ್ಲೈನನ್ನು ಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು. ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ, ಪಾವನಗಾತ್ರ ಸುದೇವವರನೇ ತವ ಸೇವಕ ಜನರೊಳಗಾಡಿಸೋ, ಸೇವಕ ಜನರೊಳಗಾಡಿಸೋ. ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತ ವಿನೂತ ಮಾತಲಾಲಿಸೋ. ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಘನ ಮಹಿಮ ಜಗನ್ನಾಥ ವಿಠ್ಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ, ನಿನ್ನಾರಾಧನೆ ಮಾಡಿಸೋ. ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಹೀಗೆ ನಮ್ಮಪ್ಪ ನೀನು ನನ್ನ ರೋಗವನ್ನು ಪರಿಹಾರ ಮಾಡಬೇಕು ಅಂತ ಮಾಡಿದಾದ ಮೇಲೆ ಅದು ನಮಗೆಲ್ಲ ಅದೊಂದು ಮಾಡೆಲ್ ಆಗಲಿ ಅಂತ ತೋರಿಸಿಕೊಟ್ಟವರು ಜಗನ್ನಾಥದಾಸರು. ತುಂಬ ಕರುಣೆ. ರಾಯರನ್ನು ಕರುಣಿ ಅಂತಾನೆ ಸಂಬೋಧನೆ ಮಾಡಿ ಅನೇಕ ಕೃತಿಗಳನ್ನು ಮಾಡ್ಯಾರ. ಕರುಣಿ ಕಾಯೋ ರಾಘವೇಂದ್ರ ಗುರುವೇ ಅಂತ ಗೋಪಾಲದಾಸರದು. ನಿನ್ನಷ್ಟು ಕರುಣೆ ರಥವನೇರಿದ ರಾಘವೇಂದ್ರ. ಯಾಕೆ ರಥ ಏರಿದ್ದು? ತಾನು ಮೆರಿಬೇಕು ಅಂತಲ್ಲಪ್ಪ. ತುಂಬ ಸಂಸಾರದಲ್ಲಿ ಬಿದ್ದವರನ್ನು ಮೇಲೆ ಇದ್ದರೆ ಚೆನ್ನಾಗಿ ಕಾಣ್ತೀರಿ, ಅವರಿಗೆ ರಾಯರಿಗೆ ನಾವು ಕಾಣ್ತೇವೆ, ನಮಗೆ ರಾಯರು ಕಾಣ್ತಾರೆ. ನನ್ನ ಸಮಾನ ಹೈಟಲ್ಲಿದ್ದರೆ ಕಾಣೋದಿಲ್ಲ, ನಾನು ನೋಡಲೇ ಇಲ್ಲ ಅಂತ ಬೇಸರ ಆಗಬಾರ್ದಲ್ವ. ಅದಕ್ಕೆ ರಥವನೇರಿದ ರಾಘವೇಂದ್ರ. ಯಾಕೆ? ತನ್ನ ಭಕ್ತರಿಗೆಲ್ಲ ಸತತ ಮಾರ್ಗದಿ ಸಂತತ ಸೇವಿಪರಿಗೆ
ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ. ಎಷ್ಟು ಕಾರುಣ್ಯ ರೀ! ಅವರು ರಥದಲ್ಲೆಲ್ಲ ಮೆರಿಬಹುದು, ಆದರೆ ಅವರು ಹತ್ತಿದ್ದು ಈ ದೃಷ್ಟಿಯಿಂದಲ್ಲಂತೆ, ನಮಗೆ ಅನುಗ್ರಹ. ಸತ್ವ ಮಾರ್ಗದಲ್ಲಿ ಯಾರು ಸೇವಿಸ್ತಾರೋ ಅವರ ಮನೋರಥವನ್ನು ಕೊಡ್ತೇನೆ ಅಂತ. ಚತುರ ದಿಕ್ಕುಗಳಲ್ಲಿ ಚರಿಪ ಜನರಲ್ಲಿ ಮಿತಿಯಿಲ್ಲದೆ ಬಂದೋಲೈಸುತ್ತಲೀ ವರವ ಬೇಡುತ್ತಲೀ ನುತಿಸುತ ಪರಿಪರಿಣತರಾಗಿ ಹರಿಗೆ ಗತಿ ಪೇಳದೆ ಸರವಥನ ಬಿಡನೆಂದು ರಥವ ನೇರಿದ ರಾಘವೇಂದ್ರ. ಅವರೊಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ನಾನು ನಿಂತಿದ್ದೇನೆ, ನೀವು ನನ್ನನ್ನು ದರ್ಶನ ಮಾಡಿದರೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದಾರೋ ಏನೋ. ಗತಿಪೇಳದೆ ಸರ್ವಥಾನ ಬಿಡೋದಿಲ್ಲ, ಅವರಿಗೆ ಒಂದು ದಾರಿಯನ್ನು ನಾನು ತೋರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿ. ನೀವು ಕೆಲವರು ತುಂಬ ದೊಡ್ಡ ದೊಡ್ಡ ಪ್ರತಿಜ್ಞೆಯನ್ನು ಮಾಡ್ತಾರೆ, ಆದರೆ ಆಸಾಮಿನೇ ಸಿಗೋದಿಲ್ಲ, ಫೋನ್ ಎತ್ತಲ್ಲ, ವ್ಯಕ್ತಿ ಸಿಗೋದಿಲ್ಲ. ಆ ಪ್ರತಿಜ್ಞೆ ಕಟ್ಕೊಂಡು ಏನು ಮಾಡೋದು? ಅದು ಪ್ರಯೋಜನ ಇಲ್ಲ. ನಮ್ಮ ರಾಯರಲ್ಲ 24/7 ನೀ ಯಾವಾಗ ಬರ್ತೇನೆ, ಬೇಡವಾ ನಿನಗೆ ಮಂತ್ರಾಲಯಕ್ಕೆ ಬರಲಿಕ್ಕೆ ಆಗೋದಿಲ್ಲ, ನನಗೆ ಆರೋಗ್ಯ ಇಲ್ಲ, ಹಣ ಇಲ್ಲ, ಏನೇನೋ ಸಮಸ್ಯೆನ, ನಿಮ್ಮ ಮನೆಗೆ ನಾನು ಬರ್ತೇನೆ. ಅದನ್ನೇ ಅಂದದ್ದು, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಅನೇಕ ಇನ್ಸಿಡೆಂಟುಗಳನ್ನು ರಾಯರ ಬಗ್ಗೆ ನೀವು ಕೇಳಿದ್ದೀವಿ, ನಾವು ಕೇಳಿದ್ದೇವೆ. ಎಷ್ಟು ಕರುಣೆ ಅನ್ನೋದಕ್ಕೆ ರಾಯರದು ಎಲ್ಲರ ಹತ್ರ ಅವರು ಸಮಾಧಾನ ಮಾಡುವ ಅನಿವಾರ್ಯತೆ ಇಲ್ಲ. ಅವರ ಸೇವೆಯನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಡಾಕ್ಟ್ರ್ ಹತ್ರ ಹೋಗ್ತೇವೆ, ಅವರೇನೋ ಒಂದು ಮೆಡಿಸನನ್ನು ಕೊಡ್ತಾರೆ, ಡಯಾಗ್ನೈಸ್ ಮಾಡಲಿಕ್ಕೆ ಅವ್ರದ್ದೇ ಆದಂಥ ಪದ್ಧತಿ ಇರುತ್ತೆ. ಆ ಪದ್ಧತಿಯ ಪ್ರಕಾರ ನೋಡಿ ನಿಮಗೆ ಈ ರೋಗ, ಇದನ್ನು ತೆಗೆದುಕೊಳ್ಳಿ ಮಾತ್ರೆ. ಆದರೆ ನನಗೆ ಆ ರೋಗ ಹೋಗಲಿಲ್ಲ. ಅದೇ ತರಹದ ರೋಗ ಬಂದ 10 ಜನಕ್ಕೆ ಅವರು ಮಾತ್ರೆಯನ್ನು ಕೊಟ್ಟಾಗ ಆ ರೋಗ ಹೋಗಿತ್ತು, ಆದರೆ ನನಗೆ ಹೋಗಲಿಲ್ಲ. ನನಗೆ ಹೋಗಿಲ್ಲ ಅಂದಾಕ್ಷಣ ಡಾಕ್ಟ್ರೇ ಸರಿ ಇಲ್ಲ ಅನ್ಲಿಕ್ಕಾಗತ್ತಾ? ಅಥವಾ ಆ ಡಾಕ್ಟ್ರಿಗೆ ಮಾತ್ರೆ ಕೊಡಲಿಕ್ಕಾಗಲ್ಲ? ಇಲ್ಲ. ಆದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನು ಕ್ಲೈಮ್ ಮಾಡ್ಬೋದಂತೆ, ನಿಮ್ಮ ಸೇವೆ ಮಾಡಿದರೂ ನೀವು ಯಾಕೆ ನನಗೇನು ಕೊಟ್ಟೇ ಇಲ್ಲ? ಡಾಕ್ಟರ್ ಇಷ್ಟು ಹೇಳ್ಬೋದು, ನನ್ನ ಹತ್ರ ಬರಬೇಡ ಅಂತ. ರಾಯರು ಸ್ಪಂದಿಸ್ತಾರಂತೆ, ಯಾಕೆ, ಏನು ಮಾಡಿದ್ರಿ? ಹೀಗೊಂದೆರಡು ಇನ್ಸಿಡೆಂಟ್ಗಳು ನಡೆದದ್ದು ಸ್ವಪ್ನದಲ್ಲಿ ಅವರು ಸೂಚನೆ ಮಾಡಿ ಏನೇನು ಅಂತ. ಒಬ್ಬರು ವಿದ್ವಾಂಸರು ಸಾಮಾನ್ಯ ಶಾಸ್ತ್ರ ಪಾಠವನ್ನು ಅಧ್ಯಯನ ಮಾಡುವವರಿಗೆ ಗುರುಗಳು ಹೇಳಿರ್ತಾರೆ, ರಾಯರ ಮಹಿಮೆ ಏನು? ರಾಯರ ಗ್ರಂಥಗಳೇ ದೊಡ್ಡ ಮಹಿಮೆಯಪ್ಪ. ಆ ಗ್ರಂಥಗಳನ್ನು ಅರ್ಥ ಮಾಡಿಕೊಂಡ್ರೆ ರಾಯರಿಗೆ ತುಂಬ ಪ್ರೀತಿ. ಅದರಲ್ಲೂ ರಾಯರು ರಚನೆ ಮಾಡಿದ ಪರಿಮಳ ಅನ್ನೋ ಗ್ರಂಥ, ಪರಿಮಳಾಚಾರ್ಯರು ಅಂತ ಅವರನ್ನು ಕರೀತಾರೆ. ಅದು ಜಯತೀರ್ಥರ ಶ್ರೀಮನ್ ನ್ಯಾಯಸುಧೆಯ ವಿವರಣೆ. ಎಲ್ಲೆಲ್ಲಿ ಜಯತೀರ್ಥರ ಮಾತುಗಳು ನಮಗೆ ಅರ್ಥ ಆಗೋದಿಲ್ಲ, ಅದು ರಾಯರು ಅಲ್ಲಿ ಅದರ ವಿವರಣೆಯನ್ನು ಕೊಟ್ಟಿರ್ತಾರೆ. ಇದು ಟೀಕಾಕೃತ್ಪಾದರ ಅಭಿಪ್ರಾಯ, ಜಯತೀರ್ಥರ ಅಭಿಪ್ರಾಯ ಅಂತ. ಆ ಗ್ರಂಥವನ್ನು ಅಧ್ಯಯನ ಮಾಡಿದರೆ, ಪಾರಾಯಣ ಮಾಡಿದರೆ ರಾಯರು ತುಂಬ ಪ್ರೀತರಾಗ್ತಾರೆ. ಇದು ಸಾಮಾನ್ಯ ಗುರುಗಳು ಶಿಷ್ಯರಿಗೆ ಹೇಳುವಂತಹ ಒಂದು ಕಿವಿ ಮಾತು. ಅದು ಇವರಿಗೆ ಚೆನ್ನಾಗಿ ತಲೆಯಲ್ಲಿ ಮೂಡಿತ್ತು, ಬಡತನ ಇತ್ತು, ಯಾವುದೋ ಒಂದು ಕಾರಣದಿಂದ ರಾಯರ ಸೇವೆಗೆ ಅಂತ ಅವರು ಮಂತ್ರಾಲಯಕ್ಕೆ ಬಂದರು. ಸರಿ, ಸೇವಾ ಸಂಕಲ್ಪವನ್ನು ಒಂದು 10-15 ಜನ ಒಟ್ಟಿಗೆ ಒಂದೊಂದು ದಿವಸ ಏನು ಶುರು ಮಾಡ್ತಾರೆ, ಸೇವಾಕರ್ತರುಗಳೆಲ್ಲ ಬನ್ನಿ ಕೂಡಿ ಅಂಥೇಳಿ ಸಂಕಲ್ಪವನ್ನು ಮಾಡಿಸ್ತಾರೆ. ಸಂಕಲ್ಪವನ್ನು ಮಾಡಿಸಿ ಕೆಲವರು ಅವರವರ ಶಕ್ತಿಯಾನುಸಾರವಾಗಿ, ಕೆಲವರು 108 ನಮಸ್ಕಾರ, 54 ನಮಸ್ಕಾರ, ಉರುಳು ನಮಸ್ಕಾರ, ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯವೋ ಹಾಗೆ ಅಂದುಕೊಂಡಿರ್ತಾರೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಬಂದ ಈ ವಿದ್ವಾಂಸರು ಏನು ಮಾಡಿದ್ರಂತೆ, ಸ್ವಾಮಿ, ನಮ್ಮ ಗುರುಗಳು ಹೇಳೋರು ರಾಯರಿಗೆ ನಮಸ್ಕಾರಾದಿಗಳು ಮಾಡೋದು ತುಂಬ ಒಳ್ಳೆಯದು, ಆದರೆ ಒಂದು 4-5 ನಮಸ್ಕಾರವನ್ನು ಮಾಡಿ ಅವರ ಎದುರಿಗೆ ಅವರಿಂದ ರಚಿತವಾದ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಸೇವೆ. ಈ ವಿದ್ವಾಂಸರಿಗೆ ಅದು ತಲೆಯಲ್ಲಿ ಕೂತಿತ್ತು. ರಾಯರ ಎದುರಿಗೆ ಯಾರೂ ಮಾಡಲಾಗದ ಒಂದೇ ನಮ್ಮ ಗುರುಗಳು ಹೇಳಿದ ಒಂದು ದೊಡ್ಡ ಸೇವೆಯನ್ನು ನಾವು ಅರ್ಪಣೆ ಮಾಡುವ. ತಲೆಯಲ್ಲಿ ಇನ್ನೊಂದೇನಿತ್ತು, ತುಂಬ ಅಪರೂಪವಾದದ್ದ, ರಾಯರಿಗೆ ತುಂಬ ಪ್ರೀತ್ಯಾಸ್ಪದವಾದ ಈ ಸೇವೆ ಮಾಡಿದರೆ ತುಂಬ ಬೇಗ ಒಲಿಬೋದಲ್ವ ಅನ್ನೋದು ಒಂದು ಕಲ್ಪನೆ ಇರುತ್ತೆ. ಶುರು ಮಾಡಿದ್ದಾರೆ. ಸಾಮಾನ್ಯ ಈ ಸೇವೆ ಮಾಡಿದಾಗ ಮನುಷ್ಯನ ಅದು ಮನೋಭೂಮಿಕೆ, ಮನೋಧರ್ಮ, ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ ಅಂತಾರಲ್ಲ, ಅದೇನೆಂದರೆ ಯಾವಾಗ ಮುಗಿಬೋದು,
ಮುಗಿಬೋದು ಇನ್ ದಿ ಸೆನ್ಸ್, ನನಗೆ ರಾಯರು ಯಾವತ್ತೂ ಸೂಚನೆ ಮಾಡ್ತಾರೆ. ಸಾಮಾನ್ಯ 3 ದಿವಸ ಆದ ಮೇಲೆ ಸೂಚನೆ ಪ್ರಾರಂಭ ಆಗುತ್ತೆ. 3ನೇ ದಿವಸವೋ 5ನೇ ದಿವಸವೋ 7 8 10 ಹೀಗೆ ಸೂಚನೆ ಆಗತ್ತೆ. 3 ದಿವಸ ಆದ ಕೂಡಲೇ ಸೂಚನೆ ಆಗ್ಬೋದು. ಕೆಲವರಿಗೆ 3ನೇ ದಿವಸ ಆಯಿತು. ಅವರೆಲ್ಲ ಅಂದರು, ನೀವೇ ಧನ್ಯರಪ್ಪ, ನೀವೇ ಪುಣ್ಯಾತ್ಮರು, ರಾಯರು ನಿಮ್ಮನ್ನು ಬೇಗ ನೋಡಿದ್ರು, ನೀವು ಮಾಡಿದ ಸೇವೆ ಅವರಿಗೆ ಮುಟ್ಟಿದೆ. 5 ದಿವಸಕ್ಕೆ ಕೆಲವ್ರಿಗಾಯಿತು, 10 ದಿವಸಕ್ಕೆ ಆಯಿತು, 15ನೇ ದಿವಸಕ್ಕೆ ಪ್ರಾಯ ಎಲ್ಲರಿಗೂ ಆಗೋಯ್ತು. ಇವರ ಜೊತೆಯಲ್ಲಿ ಸಂಕಲ್ಪ ಮಾಡಿದ ಬ್ಯಾಚಲ್ಲಿ ಒಬ್ಬರೋ ಇಬ್ಬರೋ ಉಳಿದಿದ್ರು. ಕಡೆಗೆ ಅವರಿಗೂ ಆಗಿಬಿಡ್ತು. ಒಂದು 20 ದಿವಸ ಅನ್ನೋದರಲ್ಲಿ ಎಲ್ಲರಿಗೂ ಆಗೋಯ್ತು. ಇನ್ನೊಂದು ಬ್ಯಾಚ್ ಜಾಯಿನ್ ಆಯಿತು, ಇವ್ರ ಬ್ಯಾಚ್ ಅಲ್ಲಲ್ಲ, ಇವರಿಗೆ ತುಂಬ ತಲೆ ಬಿಸಿ ಆಯಿತು. ನಾನೊಬ್ಬನೇ ಉಳ್ಕೊಂಡೇನಿ, ನನಗೆ ನಾಳೆ ಆಗ್ಬೋದು, ನಾಡದ್ದಾಗ್ಬೋದು. ತಿಂಗಳಾಯಿತು, 45 ದಿವಸ ಆಯಿತು. ನಮ್ಮಲ್ಲಿ 48 ದಿವಸಕ್ಕೆ ಒಂದು ಮಂಡಲ ಅಂತ, ಮಂಡಲ ಮಾತ್ರ ಸೇವೆಯನ್ನು ಪ್ರಾಯ ಮಾಡೋದು, ಒಂದು ಮಂಡಲ ಅಂತ. ಪಾಪ 48 ದಿವಸ ಕಾಯೋದು, ಅದರಲ್ಲೂ ನಮ್ಮ ಜೊತೆಗಾರರಿಗೆ ಬೇಗ ಆಗಿಬಿಟ್ರೆ ಒಳಗೆ ಅಳಕ ಅವ್ರಿಗೆ. ನಾನು ಮಾಡಿದ್ದು ಅವ್ರಿಗೆ ಹಿಡಿಸ್ತೋ ಇಲ್ಲೋ, ತುಂಬ ದುಃಖ ಶುರು ಆಗಿದೆ. 47ನೇ ದಿವಸ ತುಂಬ ಅಳತಾ ಕೂತ್ಬಿಟ್ರಂಥವ್ರು. ರಾಯರೇ ಕ್ಷಮಿಸ್ರಿ, ಎಲ್ಲರೂ ಮಾಡುವಂತೆ ನಾನು ಪ್ರದಕ್ಷಿಣೆ ಮಾಡಬೇಕಾಗಿತ್ತು, ಸ್ವಲ್ಪ ತಲೆಹರಟೆ ಮಾಡಿದ್ನೋ ಏನೋ, ಅದಕ್ಕೆ ನಿಮಗೆ ನನ್ನ ಸೇವೆ ಮುಟ್ಲಿಲ್ಲ ಕಾಣುತ್ತೆ, ಅದಕ್ಕೆ ನೀವು ನನಗೇನು ಸೂಚನೆ ಕೊಟ್ಟಿಲ್ಲ. ಆದರೆ ನಾನು ಪುನಃ ಇನ್ನೊಂದು ವಾರ ಇದ್ದು ನಾನು ಪ್ರದಕ್ಷಿಣೆ ಮಾಡ್ತೇನೆ ಅನ್ನುವಷ್ಟು ಸ್ಥಿತಿವಂತನಲ್ಲ. ಇಷ್ಟು ದಿವಸ ಮನೆ ಬಿಟ್ಟು ಬಂದಿರೋದಕ್ಕೆ ತುಂಬ ಕಠಿಣ ಆಗಿರುತ್ತೆ. ಮನೆಯಲ್ಲಿ ನಾನು ಸಂಪಾದನೆ ಮಾಡಬೇಕು, ಏನೋ ಮನೆಯವರಿಗೆ ಗಂಜಿ ಗುಡಸಾರಾದರೂ ಹಾಕಬೇಕಲ್ಲ, ದಯಮಾಡಿ ಕ್ಷಮಿಸಿ ಅಂತ ಅಳತಾ ಕೂತಿದ್ದಾರಂತೆ. ಪಾಪ ರಾತ್ರಿ ಆಯಿತು, ನಾಳೆ ಒಂದು ದಿವಸ ಇದೆ, ಆಗ್ಬೋದೋ ಇಲ್ಲೋ, ಸೂಚನೆ ಏನಾಗುತ್ತೋ ಏನೋ. ನಿದ್ದೆ ಹತ್ತಿದೆ. ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಂಡ್ಯಾರೆ, ತೇಜಪುಂಜರಾಗಿ. ಇವರು ಎದ್ದು ನಮಸ್ಕಾರ ಮಾಡಿ, ಅಂತೂ ಕಂಡ್ರೆ ಸ್ವಾಮಿ, ನಾನೇನು ಅಪರಾಧ ಮಾಡಿದೆ, ಅಂತೂ ನಿಮ್ಮ ದರ್ಶನ ಆಯಿತು, ಅದೂ ಇಲ್ಲದೆ ಹೋಗ್ತೀನೋ ಏನೋ. ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ, ಕೂಸು, ಎಲ್ಲರೂ ಮಾಡಿದ ಸೇವೆಯಕ್ಕಿನ್ನ ತುಂಬ ಹಿಡಿಸಿದ್ದು ನಿನ್ನ ಸೇವೆ. ಹಾಗಾದರೆ ನನಗೆ ನೀವು ಬೇಗ ಯಾಕೆ ವರ ಕೊಡಲಿಲ್ಲ? ನಾನು 3 ದಿವಸಕ್ಕೋ 1 ವಾರಕ್ಕೋ 15 ದಿವಸಕ್ಕೋ ತಿಂಗಳಿಗೋ ವರ ಕೊಟ್ಬಿಟ್ಟಿದ್ರೆ ನೀನು ಬೇಗ ಹೋಗಿ ಬಿಡ್ತಾ ಇದ್ದಿ. ಪ್ರಾಯ ನಾನು ವೃಂದಾವನದಲ್ಲಿ ಕುಳಿತ ಮೇಲೆ ಸಮಗ್ರ ಪರಿಮಳವನ್ನು ನನ್ನ ಮುಂದೆ ಪಾರಾಯಣ ಮಾಡಿ ಸೇವೆ ಮಾಡ್ತೇನೆ ಅಂತ ಯಾರೋ ಹರಿಸಿಕೊಂಡೋರಿಲ್ಲ, ನೀನೇ ಪ್ರಾಯ ಮೊದಲಿಗ. ಹಾಗಾಗಿ ನಿನ್ನ ಬಾಯಿಂದ ನಾನು ಆ ಪೂರ್ಣ ಪರಿಮಳವನ್ನು ಕೇಳಬೇಕು, ಟೀಕಾಕೃತ್ಪಾದರ ಆ ಗ್ರಂಥದ ಸವಿಯನ್ನು ಸವಿಬೇಕು ಅಂತಿದ್ದೆ. ಅದಕ್ಕೆ ನಾನು ನಿನ್ನನ್ನು 48 ದಿವಸ ಇಟ್ಕೊಂಡಿದ್ದು. ನಿನಗೇನು ಯೋಚನೆ ಮಾಡಬೇಡ, ನಿನಗೇನು ಕಡಿಮೆ ಆಗಿದೆ? ಪರಿಮಳದಂತಹ ಗ್ರಂಥ ನಿನ್ನಲ್ಲಿದೆ ಅಂದರೆ ರಾಯರು ನಿನ್ನಲ್ಲೇ ಇದ್ದಾರೆ, ಏನು ಯೋಚನೆ ಮಾಡಬೇಡ. ಆಯಿತು, ನಿನಗೆ ಬಡತನ ಸಮಸ್ಯೆಗಳೆಲ್ಲ ಇತ್ತಲ್ಲ, ನಿನಗೆ ಇವತ್ತೆಲ್ಲ ಅದು ನೀಗತ್ತೆ ಅಂಥೇಳಿ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸಿದ್ರೆ ಅವರ ಪೂರ್ಣ ದಾರಿದ್ರ್ಯ ನಾಶ ಆಯಿತು. ಅದಲ್ಲದೆ ಅವ್ರಿಗೆ ಆದ ಆನಂದ ಎಷ್ಟು. ಹಾಗಾದರೆ ಪರಿಮಳ ಅನ್ನೋ ಗ್ರಂಥವನ್ನು ರಾಯರ ಮುಂದೆ ಪಾರಾಯಣ ಮಾಡಿದರೆ ತುಂಬ ಇಷ್ಟ. ಇದು ಒಂದು ನಮಗೆ ಕೊಟ್ಟದ್ದು, ಜಗತ್ತಿಗೆ ಕೊಟ್ಟ ಸಂದೇಶ. ಜೊತೆಯಲ್ಲಿ ಈ ಥರ ನೀವು ನನಗೆ ಅನುಗ್ರಹ ಮಾಡಿಲ್ಲ ಅಂತ ಕ್ಲೈಮ್ ಮಾಡಿದಾಗ ನೀನು ಯಾರು ಅದನ್ನು ಕೇಳಲಿಕ್ಕೆ? ನಿನ್ನ ಬಾ ಅಂತ ಹೇಳಿದ್ನ ಅಂತ ಅನ್ಬೋದಾಗಿತ್ತು. ನಿನ್ನ ದರ್ದಿತ್ತು, ನೀನು ಬಂದು. ರೋಗ ವಾಸಿ ಆಗಲಿಲ್ಲ ಅಂದರೆ ನಾವು ಡಾಕ್ಟರ್ ಮೇಲೆ ಏನು ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವ್ರಿಗಾಗತ್ತೆ, ಕೆಲವ್ರಿಗಾಗೋದಿಲ್ಲ. ಆದರೆ ರಾಯರ ಒಂದು ದೊಡ್ಡ ಗುಣ, ನೀ ಕ್ಲೈಮ್ ಮಾಡಿದೆ ಅಂದರೆ ಅವರು ಕ್ಲೈಮನ್ನು ಅಕ್ಸೆಪ್ಟ್ ಮಾಡಿ ಅದಕ್ಕೆ ಸರಿಯಾದ ಪರಿಹಾರವನ್ನು, ಸರಿಯಾದ ದಾರಿಯನ್ನು ತೋರಿಸುವ ಕರುಣಿಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅಂತಹ ಕರುಣಾಮೂರ್ತಿಗಳ ಕಾರುಣ್ಯ ಎಷ್ಟು ಹೇಳಿದ್ರು ಕಮ್ಮಿ. ಅವರ ಕಾರುಣ್ಯ, ಆ ಕರುಣೆಯ ರಸ ನಿಮ್ಮ ಮೇಲೆ ಹರಿದು ಬರಲಿ ಅಂತ ಹೇಳ್ತಾ 2 ಮಾತುಗಳನ್ನು ಅವರ ಅಡಿದಾವರೆಗಳಲ್ಲಿ ಅರ್ಪಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.